ಗೈಸ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ವಾಯ್ಸ್ ಎಲ್ಲ ಹೋಗೈತೆ, ತಲೆನೋವು ನೆಗಡೆ ಎಲ್ಲ ಕಿತ್ಕೊಂಡ್ಬಿಟ್ಟಿತ್ತು ಬೆಳಗಿಂದ ಇನ್ವಿಟೇಷನ್ ಕಾರ್ಡು ಕೊಡೋಕೆ ಇವತ್ತಿನ ಒಳಗ ನೈಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಲೆನೋವು ಬಂದಿದ್ದಕ್ಕೆ ಹಳ್ಳೆಣ್ಣೆ ಹಾಕ್ಸ್ಕೊಂಡು ನಮ್ಮ ಅಜ್ಜಿ ಕೈಲಿ ಹಳ್ಳೆಣ್ಣೆ ಹಾಕ್ಸ್ಕೊಂಡು ಚೆನ್ನಾಗಿ ಫುಲ್ಲು ಮಸಾಜ್ ಮಾಡಿಸ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಐತೆ. ಇವಾಗ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಒಂದು ಡೋಲೋ 650 ಹಾಕಿ ಮನೆ ಕಂಡ್ರೆ ಎಲ್ಲ ಸೊರಸದೆ. ಮತ್ತು ಇವತ್ತಿನ ಕತೆ ಇನ್ವಿಟೇಷನ್ ಕೊಡೋಕೆ ನಾನು ನಮ್ಮ ಅಪ್ಪ ಎಲ್ಲೂ ಹೋಗಿಲ್ಲ, ನಮ್ಮ ಅಮ್ಮ ಹೋಗೋರೆ. ನಮ್ಮ ಅಮ್ಮ ಹಂಗೆ ನೆಂಟರ ಮನೆಗೆ ಉಳ್ಕೊಂಬಿಟ್ಟಾರೆ ಇವತ್ತು. ನಮ್ಮ ಅಮ್ಮ ಇಲ್ಲ, ಅದಕ್ಕೋಸ್ಕರ ಬೆಳಗಿಂದ ಏನು ಮಾಡೋಕ್ಕಾಗಲಿಲ್ಲ, ಮನೆಕೊಂಬಿಟ್ಟೆ ಶಿಸ್ತ ಬಂದು. ಮತ್ತು 3 ದಿವಸದಿಂದ ನೆಂಟರ ಮನೆಗೆ ಜಾಸ್ತಿ ಆಗಿದ್ದಕ್ಕೆ ಜ್ಯೂಸು ಗೀಸು ಡಿಫ್ರೆಂಟ್ ನೀರು ಡಿಫ್ರೆಂಟ್ ಊರಲ್ಲಿ ಈ ಕಡೆ ಸುತ್ತ ನೋಡ್ಕೊಂಬಿಟ್ಟಲ್ಲ, ನೀರೆಲ್ಲ ಕುಡ್ದು ನೆಗಡೆ ಕಿತ್ಕೊಂಡ್ಬಿಟ್ಟೈತೆ. ನೆಗಡೆ ಬಂದಿದ್ದು ತಲೆನೂ ಫಿಕ್ಸು. ಹಿಂಗೆ ಬಿಟ್ಟರೆ ನಾಳೆ ಜ್ವರ ಬರ್ತದೆ 100% ನನಗೆ, ಅದಂತೂ ಕನ್ಫರ್ಮು. 3 ದಿವಸದಿಂದ ಏನು ಓಸಿ ಎಲ್ಲ ಕೊಡ್ತಿರೋದು ಅಷ್ಟೇ. ಇವಾಗ ಎಲ್ಲ ಮಾಸ್ ಕಡೆ ಡಿಸ್ಕಷನ್ ಮಾಡ್ಕೊಂಡು ಕೂತವ್ರೆ. ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ನೆಕ್ಸ್ಟ್ ಏನಂತ ಹೇಳ್ತೀನಿ ಬರೀ ಇವತ್ತಿನ ಪ್ಲಾನು. ಅದಕ್ಕೆ ಏನೋ ತಂಗಿನ ನಮ್ಮ ಮೇಡಮ್ ಅವ್ರು ಇವತ್ತು ಆಚೆ ಹೋಗಿದ್ರು ಅವ್ರ ಜೊತೆ. ನೋಡಜ್ಜಿ ಅಮ್ಮನ ಜೊತೆ ಆಚೆ ಹೋಗಿದ್ರು, ಹೋಗಿದ್ದು ಕೇಳಜ್ಜಿ. ಅದು ಫೋಟೋ ಶೂಟ್ ಮಾಡ್ತಾರಲ್ಲ, ಅದು ನಿಂಗೆ ಇಷ್ಟನೇ ಇಷ್ಟ ಇಲ್ವ? ಅವ್ರ ಗಂಡ ಏನಾರ ಖುಷಿಗೆ ನಾವೇ ಕಟ್ಟ ಹೋಗ್ಬೇಕು. ಅಲ್ಲ, ಮದುವೆಗಿನ್ನ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡಿಸ್ತಾರೆ. ಅದೆಲ್ಲ ಮಾಡಿಸೋದು ಇಷ್ಟನಾ ಇಷ್ಟ ಇಲ್ವಾ ನಿಂಗೆ? ಇಷ್ಟನಾ ನಿಂಗೆ? ಅದೇ ಮತ್ತೆ ಹೌದಾ, ನೀವೇ ಪರ್ಮಿಷನ್ ಕೊಟ್ರಾ? ನಾವು ನಮ್ಮ ಕಾಲದಲ್ಲಿ ಅಲ್ಲ, ನಿಮ್ಮ ಕಾಲಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದ ನಡೀತದ. ಅವ್ರ ಖುಷಿಗೆ ನಡ್ಸ್ಕೊತಾರ ಅದ. ಇವತ್ತಿನ ಕಾಲ ಅದೇ ಇರ್ಬೇಕು. ಮತ್ತೆ ಇಲ್ವಾ? ನಮ್ಮದು ನಡೆಯಲ್ಲ ಇವಾಗ. ಮತ್ತೆ ಏನು ಇಸ್ಕೊಂಬಂದಿ ಗಿಫ್ಟು ರಿಟರ್ನ್? ನೀನೇನು ಕೊಟ್ಟೆ? ಅವ್ರೇನು ಕೊಟ್ಟರು? ಎಲ್ಲ ಚಾಕ್ಲೇಟ್ ಮತ್ತೀಗ ಖಾಲಿ ಮಾಡಾಕ್ಬಿಟ್ಟ. ಅಡುಗೆ ಒಳ್ಳೆ ಊಟ ಬಡಿಸಿದ್ವಿ. ಊಟ ಎಲ್ಲೋಗಿದ್ರಾ? ಅದು ಯಾವುದೋ ಫ್ಲೈಟ್ ಐತಲ್ಲ, ಬನ್ನೇರ್ಘಟ್ಟದಲ್ಲಿ ಫ್ಲೈಟ್ ಹೋಟ್ಲು. ಓಹೋ, ನೋಡ್ರಿ ಊಟಕ್ಕೆ ಬನ್ನೇರ್ಘಟ್ಟಕ್ಕೆ ಹೋಗಿರೋದಾ? ಫ್ಲೈಟ್ ಥೀಮಲ್ಲಿ. ಅಲ್ಲಿ ವೆಜ್ಜಾ ನಾನ್ ವೆಜ್ ಎರಡು ಐತಾ? ನಾವು ವೆಜ್ ತಿನ್ವಿ, ಅವರಿಬ್ರು ನಾನ್ ವೆಜ್ ತಿಂದ್ರು. ಯಾರಿಬ್ರು? ಅಕ್ಕ ವಾಂಟಿನ ಹುಡುಗಿನ? ಒಳ್ಳೆ ಕತೆ. ಬನ್ನೇರ್ಘಟ್ಟ ಝೂಗೆ ಹೋಗೋಕ್ಕಿಂತ ಹೋಗೋರಿ. ಆದ್ರೆ ಅಲ್ಲಿ ನೋಡ್ರಿ ಝೂ ಆಗಿಲ್ಲ, ಯಾಕೆ ಊಟ ಮಾಡ್ಕೊಂಡು ವಾಪಸ್ ಬಂದ್ರೆ ಅಷ್ಟರು ಹೋಗಿ. ಟೈಮ್ ಆಗೈತೆ, 5 ಗಂಟೆ ಆಗಿತ್ತು. ಬೇಗ ಹೋಗ್ಬೇಕಾಯ್ತು. ನಾನು ಬರೋಟಕ್ಕೆ ನೆಗಡೆ ಬೆಟ್ಟದ ಬಿಟ್ಟಾಗಿ ಅಲ್ಲ 12:30 1 ಗಂಟೆ ಆಯ್ತು. ನಾನು ಹುಷಾರಿಲ್ದಂಗೆ ನಿದ್ದೆ ಮಾಡ್ಕೊಂಡು ಎದ್ದೋಳಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟು ಖಾಲಿ ಹೊರಟು ನಿಂತವ್ರು. ಇವ್ರು ಬಂದು ಯಾವಾಗ ಬಂದಿರು, ಯಾವ ಗ್ಯಾಪಲ್ಲಿ ಬಂದ್ರು, ಯಾವ ಗ್ಯಾಪಲ್ಲಿ ಹೋದ್ರು. ಮಧ್ಯಾಹ್ನ ಇವ್ರು ಬಂದೋಗಿರೋದು ಅದೇ ಗ್ಯಾಪಲ್ಲಿ ಹೊರಟೋಗೋರೆ. ಅಜ್ಜಿ ಮೊಮ್ಮಗನ್ ಮಾತಾಡ್ಸು ಅಂತ ಅಂದಾಗ ಅವ್ರು ನಿನ್ ಮಾತಾಡ್ಸ್ಕೊಂಡಲ್ವ ಇಲ್ಲಿ ಬಂದಿದ್ದು? ಅಲ್ಲಿ ಬಂದೆ, ಆಮೇಲೆ ನನಗೆ ತಂದು ಮನೆ ಕಣ್ಣಲ್ಲ, ಆ ಗ್ಯಾಪಲ್ಲಿ ಎಲ್ಲ ಪಾಸ್ ಆಗೋರೆ. ಹೌದಾ? ಅಪ್ಪನ ತಕ ಹೋಗಿರೋದು. ಎಣ್ಣೆ ತಗೊಂಬಂದು ಯಾವತ್ತೀರ ಫೋಟೋ ಶೂಟು? 1ನೇ ತಾರೀಕು ಟೈಮ್ ಆತದ. 1ನೇ ತಾರೀಕು ಹೋದ್ರೆ ನೀವು ಎಣ್ಣೆ ಎಲ್ಲ ಕದ್ ಮಡಗಿದ್ದೀನಿ. ಹಳ್ಳೆಣ್ಣೆಲ್ಲಿ ಕದ್ ಮಡಗಿದ್ದಿ? ಬಾಟ್ಲದ ಗಾಜಿನ ಬಾಟ್ಲು ಕದ್ ಮಡಗಿರೋದಲ್ಲಿ ಎಲ್ಲಿ ಸಿಕ್ತಿಲ್ಲ ಅಲ್ಲಿ. ಹನುಮಕ್ಕ ಚೆನ್ನಾಗಿ ಹೊಡೆದಾರೆ ಇವತ್ತು ತಲೆಗೆ ಎಣ್ಣೆನ. ತಲೆನ ಹೋಗ್ಲಿ ಅಂತ ಯಾರಿಗೆ? ನನಗೆ. ನಾನು ತಲೆಗೆ ಹೇಳಿದ್ದು ಅರ್ಥ ಆಯ್ತು ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿರಂತೆ, ನೆಕ್ಸ್ಟ್ ಇದಕ್ಕೋತಾರಂತೆ 1ನೇ ತಾರೀಕು ಫೋಟೋ ಶೂಟ್ಗೆ. ಏನೇನು ಮಾಡ್ಲಿ ನಿಮ್ಮ ಮೇಲೆ, ಅವ್ರ ಮಗಳಲ್ವಾ? ನೀನೇನೋ ಕೇಳಂಗಿಲ್ಲ ನೀವು. ಒಂದೇ ಸತಿ ಅಂತ ನೋಡು. ನಾವು ಈಗ ಅಲ್ಲ ಕಣಜಿ, ಮದ್ವೆ ತಾಳಿ ಆದ್ಮೇಲೆ ತಾನೇ ಲೆಕ್ಕ ಅಲ್ಲ, ಒಳಗ ಆರ ಬಿದ್ಮೇಲೆ ಲೆಕ್ಕ ಅಲ್ಲ. ಲೆಕ್ಕ ಅಂದ್ರೆ ಮತ್ತೆ ಯಾಕೆ ಹೋಗಿದ್ದೆ? ಈಗ ಎಂಗೇಜ್ಮೆಂಟ್ ಆಗೈತಲ್ಲ, ಎಂಗೇಜ್ಮೆಂಟ್ ಆದ್ರೆ ಅರ್ಧ ಮದುವೆ ಆದಂಗೆ. ಎಂಗೇಜ್ಮೆಂಟ್ ಆಗ್ಲಿ ಬಿಡ್ಲಿ, ಇವು ಅಂತ ಬುದ್ಧಿ ಇರೋ ಶಾಲೆ ಹುಡುಗಿ ನೀನು. ತಾಲಿ ಕಟ್ಟಿದ್ಮೇಲೆ ಅಲ್ವಾ ನಮ್ದು ಅವರು ಇವರು ಅದೆಲ್ಲ ನಿಮ್ ಕಾಲದಲ್ಲಿ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ತಾಲಿ ಕಟ್ಟಿದಂಗೆ ಲೆಕ್ಕ ಅಲ್ಲಿ ಅಫಿಷಿಯಲ್ ಆಗಿ. ಈಗಿನ ಕಾಲದವ್ರು ನಮ್ಗಾಲ ಕಣಕ, ಮೊಮ್ಮಗಳೇ ಆಗ್ಲಿ ಆಯಪ್ಪನಾಗ್ಲಿ ನಾನ್ ತಾಲಿ ಕಟ್ಟತಕ್ಕ ತಾಳ್ನಾರೆ ಅಂತಾರೆ. ಈಗ ತಾಲಿ ಕಟ್ಟತಕ್ಕ ನಾನ್ ತಾಳ್ನಾರೆ ಅಂತ ಹೋಯ್ತಿರ್ತಾರೆ. ಏನು ಮಾಡಕ್ಕಾಗಲ್ಲ, ನಮ್ದೇನೋ ನಡೆಯಲ್ಲ, ಮುತ್ಕಿದಿರೋದು. ನಿಮ್ ಕಾಲದಲ್ಲಿ ಅಷ್ಟೇ, ನೀವು ಅಷ್ಟೇ ತಾರ್ತೀರಿ ನೋಡಿದಾಗ ಕದ್ದು ಮುಚ್ಚಿ ಓಡ್ಬತ್ತಿರ್ಲಿವಾ? ಎಲ್ಲ ಬಂದೋರೆಲ್ಲ ಮನ್ಸ್ಬಿಟ್ರೆ ಹೇಳಪ್ಪ, ಕೇಳಪ್ಪ, ಇಲ್ಲಿ ಮದ್ವೆಗಿಂತ ಮುಂಚೆ ಗೌರಿ ಹಬ್ಬ ಮಾಡೋವರ್ಗು ನಮ್ ಮನೆ ಬಾಕ್ಲಿ ಗೊತ್ತಿಲ್ಲ ನಮ್ ಗಣದಿರು. ಹೌದಾ? ಅದಕ್ಕೆ ಹಂಗಾರೆ 5 ತಗೋದ್ವಾ? ಹಂಗೆ ಆಗೋದು. ಅವಾಗ
ಹಣ ಇರ್ಲಿಲ್ಲ, ಆಸ್ತಿಕ್ಕೂ ಇರ್ಲಿಲ್ಲ ಆ ಕಾಲದಲ್ಲಿ. ನಿಮ್ಮ ಅಜ್ಜಿ ನಮ್ ಕಾಲದಲ್ಲಿ ತಾಳಿ ಕಟ್ಬಿಟ್ಟು ದಾಡೆ ಬಿಟ್ಬಿಟ್ಟು ಅಡಿಕೆ ಇಸ್ಕೊಂಡು ಮನೆಗ್ ಬಂದ್ರೆ ಇನ್ ಗೌರಿ ಹಬ್ಬಕ್ಕೆ ನಮ್ಮ ಮನೆ ಮಕ್ಳು ಬರ್ತಿದ್ರು. ಅಂತದಕ್ಕ ಗಣೇಶ ಹಬ್ಬ ತಕ ಗೊತ್ತಿರ್ಲಿಲ್ಲ. ಏನ ಕಥೆಗಳು ನಿಮ್ಮ ಇವತ್ತಿನ ಕಾಲದಲ್ಲಿ ಹಂಗ ಟ್ರೆಂಡ್ ಚೇಂಜ್ ಆಗುತ್ತೆ. ಇಲ್ಲ ಮೊದ್ಲಕ್ಕಿಗೆ ಅಂತ 3 ಸಲ ಕರ್ಕೊಂಡ್ ಇವಾಗೆಲ್ಲ ಚೇಂಜ್ ಕಂಡ್ಬಿಡಪ್ಪ. ಇವಾಗ ನಾನ್ ನೋಡು ಇನ್ನ ಯಾವ್ದೋ ಮದ್ವೆನಾಗಿಲ್ಲ ಏನಾಗಿಲ್ಲ, ಅವಾಗೆಲ್ಲ ರೌಂಡ್ ಹೊಡೆ ಕಾಲ್ವಾ ಹುಡುಗಿ ಕರ್ಕೊಂಡು. ಏನು ಹೋಂಡ ಯಾವ ಹುಡುಗಿನು ಕರ್ಕೊಂಬರ ಎದು ನೋಡೋಣ, ಅವಳು ಯಾವಳು ರೋಡ್ ಹಾಕ್ತಾಳ ನೋಡೋಣ. ಗೊಂಬೆ ಮಾಡ್ಕೊಂಡ್ ತಿರ್ಕೊಂಬ. ಈಗ ಗೊಂಬೆ ಮಾಡ್ಕೊಂಡು ಗೊಂಬೆ ಜೊತೆ ತಪ್ಪಾಡ್ಕೊಂಡು ಮಾಡ್ತೀನಿ ಇವಾಗ. ಅಯ್ಯ ಎಲ್ಲಿದ್ದೀರಿ ಮುತ್ಕಿದ್ದೀರಿ ನೀವು, ಓಲ್ಡ್ ಮುತ್ಕಿದ್ದೀರಿ. ತೈ ಒಳಗೆ ತೈ ಹೊಟ್ಟೆ ಮನೆಗೆ ಇವಾಗ ಮನೆಗೆ ಇರಲ್ಲ ನಾನು. ಕಿರಣರ ಮನೆಗೆ ಹೋಗ್ತೀನಿ. ಮನೆಗೆ ಅಮ್ಮ ಇಲ್ಲ ಇವತ್ತು. ಅಮ್ಮ ಇಲ್ಲ ಅಂದರೆ ಬೇಜಾರು ನಂಗೆ ಇರೋಕ್ಕೆ. ನೀವೇ ಹೇಳ್ರಿ ಮನೆಗೆ ಒಳಗೆ ನಾನು ಇರೋದಿಲ್ಲ. ತಾಯಿ ನೀನು ಒಬ್ಳು ಇರತ್ತ ಆಚೆ ಕಡೆ ಮನೇಲಿ ನೋಡ್ಕೊಳ್ಳಿ. ಆಮೇಲೆ ಕಣ್ಣಿ ಕಾಣ್ ಕೊಡ್ತೀನಿ ಕಣಿ. ಹೇಳಕ್ಕೆ ಯಾರು ಇರೋಂಗಿಲ್ಲ ನಮ್ಮ ಮನೆಗೆ. ಶಿಸ್ತಾಗಿ ಎಲ್ಲ ನಾವು ಅಂತ ಗೊತ್ತೀನಿ, ಎಲ್ಲ ತಿನ್ಕೊಂತೀನಿ, ಎಲ್ಲ ಇರ್ತೀನಿ. ನನ್ನ ಜೀವನ ನೋಡ್ಕೊಬೇಕು, ಮುಂದೆ ಜೀವನ ಅದೊಂದೇ ತಲೆಗಿರೋದು. ನೆಕ್ಸ್ಟ್ ಇವಳನ್ನ ಸೆಟ್ಲ್ ಮಾಡೋ ಫಸ್ಟ್ ಆಸೆ ಏನು ಹೇಳು, ಇವಳು ಸೆಟ್ಲ್ ಮಾಡಬೇಕು, ಆಮೇಲೆ ಮನೆ ಕಟ್ಟಬೇಕು, ಆಮೇಲೆ ಕಾರ್ ತಗೋಬೇಕು, ಆಮೇಲೆ ನಾನು ಮದುವೆ ಆಗಬೇಕು. ಇವಳು ಮದುವೆ ಆದ್ಮೇಲೆ ಹಿಂದೆ ನಿಲ್ವಲ್ಲ, ನನ್ನ ಟೆನ್ಷನ್, ನಾನು ದಾರಿ ನಾನು ನೋಡ್ಕೊಬೇಕಲ್ಲ. ಅದಕ್ಕೆ ದಾರಿ ನೋಡ್ಕೊಬೇಕು ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ರೆ, ಅಪ್ಪ ಅಮ್ಮನ ಜೊತೆ ಇರ್ತೀನಿ ಅಂದ್ರೆ ಬೇರೆ ಕೆಲಸ ಮೇಲೆ ದೂರ ಹೋಗ್ಬೇಕಲ್ಲ, ಆ ಥರ ನುಗ್ತಾ ಇರೋದು ಎಲ್ಲಂದ್ರಲ್ಲಿ. ಅಪ್ಪ ಅಮ್ಮ ಇಲ್ಲದೆ ದೊಡ್ಡನಾಗೋದ ಎಲ್ಲ ಜೈ ಅಪ್ಪ ಅವ್ರನ್ನ ಬಿಟ್ಟೆ ಅಂತ ಯಾರು ಹೇಳಿ ಜೈ ಇನ್ನ ಅವರು ಇರ್ತಾರೆ ಅಂದ್ರೆ ಅವಾಗ ಮನೆ ಒಂದ್ ದಿವಸ 2 ದಿವಸ ಮನೆ ಬಿಡ್ಬೇಕಾಗ್ತದೆ, ಆ ಥರ ಎಲ್ಲ ಇರ್ತದೆ. ಅದಕ್ಕೆ ಇವ್ರೊಬ್ಬರನ್ನ ಕಳಿಸ್ಬಿಡೋಣ, ಯಾಕಾರ ಮಗ ಹೊಂಟ ಬಾರ್ಲ, ಆರಾಮಾಗಿ ಸೆಟ್ಲ್ ಮಾಡೋಣ ಲೈಫ್ ಅಂತ. ಸೆಟ್ಲ್ ಆತಿ ಚೆನ್ನಾಗಿರ್ತಾನೆ, ಖುಷಿ ಆಯ್ತಾ. ನಾವು ನೋಡಿರೋ ಸಂಬಂಧ ಕಣಜಿ, ನಾನು ನಮ್ಮವ್ರು ನೋಡಿರೋ ಸಂಬಂಧ, ಅದಕ್ಕೆ ಚೆನ್ನಾಗಿರ್ತಾಳೆ ಅಂತ ಮಾಡ್ತಾ ಇರೋದು. ಇವಳು ಇಷ್ಟಪಟ್ಟವಳೆ ಇದಳು ಹೊಟ್ಟೆ ಇಟ್ಟು ಮಾಡಿ ನೋಡ್ತೀನಿ ನಾನು. ಉಂಡಾಜಿ ನರಸಮ್ಮಜ್ಜಿ ನೀನು ಮಾಡಿ ಇವತ್ತು ನೋಡೋಣ ಹೆಂಗೆ ಮಾಡ್ತೀನಿ ಮುದ್ದೇನ. ನರಸಮ್ಮಜ್ಜಿ ಗ್ಯಾಸ್ ಹಚ್ಚಕ್ ಬರ್ತದ. ಏ ಅಜ್ಜಿ ನೀನ್ ಮಾಡ್ತಿ, ಯಾವ ಅಜ್ಜಿ ಅದು 1948 ಹುಟ್ಟಿರೋದು ಅಜ್ಜಿ. ಆ ಅಜ್ಜಿ ಏನೈತಿ ಚೆನ್ನಾಗಿತ್ತು ರೆಸ್ಟೋರೆಂಟ್ಗೆ. ಫ್ಲೈಟ್ ಹತ್ಕೊಂಡಿದ್ರ, ರಿಯಲ್ ಫ್ಲೈಟ್ ಯಾವಾಗ ಹತ್ತಿಸ್ತಾರಂತೆ. ಹೌದಾ? ಅದೇ ಹೇಳ್ಬಿಟ್ರ ಪರವಾಗಿಲ್ಲ ಕಣ್ರಿ. ಹಂಗಾರೆ ಸಾಧನೆ ಮಾಡ್ತಾರ. ಹಂಗಾರೆ ನೋಡಿದ್ರಿ ರಿಯಲ್ ಫ್ಲೈಟ್ ಕರ್ಕೊಡ್ತಾರಂತೆ ಮೊಮ್ಮಗ. ರಿಯಲ್ ಫ್ಲೈಟ್ ಕರ್ಕೊಡ್ತಾರಂತೆ ಮೊಮ್ಮಗಳನ್ನ. ನಾನು ಕರ್ಕೊಂಡು ಹೋಗಂತ ಯೋಗ್ಯತೆ ಇಲ್ಲ ಅವ್ರ ಜೊತೆ. ನಾನು ಹೋಗು ನೋಡೋಣ ಅಂತ ಟೈಮ್ ಬಂದ್ರೆ ಫಸ್ಟು ಮ್ಯಾಗಡೆ ಕಿತ್ತಾಕಿರೋ ಇದನ್ನ ಒಪ್ಪಾರ ಚೇಂಜ್ ಮಾಡೋಣ ಫಸ್ಟು. ಇದೊಳಗೆ ಹೊಟ್ಟೆ ಬೇಗ ರಪ್ಪ ಅಂತ ಒಪ್ಪಾರ ತೊಟ್ಟಿಗ್ತದಲ್ಲ ಮಳೆ ಬಂದ್ರೆ. ನಮ್ಮ ಹ್ಯೂಮನ್ ಇದ್ದಂಗೆನ ಹುಡುಗಿನೂ ನಿನ್ನೂ ಕರ್ಕೊಂಡು ದುಬೈಗೆ ಹೋಗೋಣ, ಮಲೇಷ್ಯಾ ಹೋಗೋ ಬತ್ತೀನಜ್ಜಿ. ಏನಕ್ಕೆ ದುಬೈನಿಂದ ಎಂಟರಕ್ಕ? ಅಲ್ಲ, ಬೇರೆ ದೇಶ ನೋಡಕ್ಕೆ, ವಿದೇಶ ನೋಡಕ್ಕೆ. ಯಾ ದುಬೈ ಬೇಡ, ಈ ದುಬೈ ಸಾಕು ನಮ್ಗೆ. ಮದ್ವೆ ಆಗಿ ತಾಯಿ ಒಂದು ಸ್ವಲ್ಪ ದಿವಸ ಫ್ರೀ ಆಗ್ರಿ ಎಲ್ಲ ಕರ್ಕೊಂಡ್ತೀನಿ. ವಸಂತಮ್ಮನ ನಿನ್ನ ಎಲ್ಲಿಗೆ? ದುಬೈ ನೋಡಕ್ಕೆ. ನಿನ್ನ ವಸಂತಮ್ಮನ ಕಾಶಿ ಹೋಗ್ಬರಿ ಇಬ್ರು. ನೀನು ಬೀಗ್ರು ಕಾಶಿ ಯಾತ್ರೆಗೆ ಪ್ಯಾಕೇಜ್ ಕಳಿಸ್ತೀನಿ. ಹೋಗ್ತೀರಾ? ಹೋಗ್ಬತ್ತೇನವಾ? ಇಬ್ರು ಹೋಗ್ಬರವ, ಚೆನ್ನಾಗಿರ್ತದೆ. ನಾವು ಕಾಳಪ್ಪ ನಿನ್ ಕೂತ್ಕೊ ಇಲ್ಲಿ ಹಾಕಂಡಿ ನೋಡ್ಕೊಂಬ. ಏದಿಗೆ ಹೋಗ್ಬಲ್ಲ ಅಂದ್ರೆ ರಾಮ ದೇವಸ್ಥಾನಕ್ಕೆ ಏದಿಗೆ ಅವ್ರ ಹತ್ರ ಅಂತ. ಅವ್ರ ನೀವು ಹೋಗ್ರಿ, ನಾನು ಕರ್ಕೊಂಡಿದ್ದೀನಿ. ನಮ್ಮಜ್ಜಿದ್ದೀರಿ, ನಾವು ನಿಮ್ಮಜ್ಜಿದ್ದ ನೀವು ಕರ್ಕೊಂಡು ಹೋಗ್ಬೇಕು. ಏನು ಹೋಗಿದ್ದೆ? ಮನೆ ಬಿಟ್ಟೋಗಿದ್ದ? ನೋಡಿ ತಾಯಿ ಹೊಟ್ಟಿಸಿದೆ ನಿಜವಾಗ್ಲೂ. ನೋಡಿ ಏನಾಗ್ಬೇಕಾಗದ ನಮ್ಗಿನ್ನ ಮುಂದ್ಲು ಕಾಶಿ ನಮ್ದು ಏನಿದ್ರಿ ಅಪ್ಪ. ನೀವು ಚೆನ್ನಾಗಿರ್ರಿ, ನೀವು ಕಾಶಿನಾನ ನೋಡಿ, ಕಾಶೇಶ್ವರಕನ ಹೋಗಿ, ಎಲ್ಗಾನ ಹೋಗಿ ಚೆನ್ನಾಗಿರಿ. ಅದೇ ಅಯ್ಯ ನೀವಿಬ್ರು ಸೇರ್ಕೊಂಡ್ರೆ ಇವತ್ತು ಬೆಳಗ್ಗೆ ಒತ್ತು ಮುಳಿಸ್ತೀರಾ, ಒಟ್ಟಿಸ್ತೀರಾ. ಒತ್ತುಬಿಟ್ಟು ಸೂರ್ಯ ಎತ್ತಿ ಮೇಲೆ ಬಂದ್ರು ಮಾತಾಡ್ತಾ ಇರ್ತೀರಿ ನೀವು. ಗಜ ಅಂತ ನಡೀರಿ. ಇನ್ನೇನ್ ಉಣ್ಬಿಟ್ಟು ಹೋಗ್ತೀನಿ ನಾನು. ಅಲ್ಲ ಕಣಪ್ಪ, ಇನ್ನೇನ್ ಮಾತಾಡೋಣ. ಒಂಚೂರೇ ಚೂರು ತಲೆನೋವು ಇದೆ, ಡೋಲ ಮಾತ್ರ ಮನೆಗೆ. ಅದೇ ತಾಯಿ ನೆಗಡೆ ಕಡೆ ನಂಗೆ ನೀರು ಚೇಂಜ್ ಆಗ್ಬಿಟ್ಟು ನೋಡು. ನಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಅರ್ಜೆಂಟ್ ಮಾಡಿ ಕರ್ಕೊಂಬಂದ್ರೆ ಪಾಪ ಅವ್ರನ್ನ. ನನ್ನಿಂದ ಅವ್ರಿಗೆ ಬಿಜಾರ್ಕೊಂಡು ನೀನು ಬಂದ್ಬಿಟ್ಟು ಡಾಕ್ಟರ್ ಚೆಕಪ್ ಮಾಡ್ತಿದ್ದ. ನೀನು ಬರ್ಬೇಕು ನಿಧಾನಕ್ಕೆ. ಮದುವೆ ಆಗ್ದಂಗೆ ಅವ್ರ ಮನೆಗೆ ಹೋಗಿದ್ರೆ ಹಂಗೆ ಕಳ್ಸ್ಬಿಡೋದಿತ್ತು. ಹೋಗಂಗಿಲ್ವಲ್ಲ, ಅದಕ್ಕೆ ವಾಪಸ್ ಇಲ್ಲಿ ಬಂದಿರೋದು. ಏನಂತಂದ್ರು ಗೊತ್ತಾ, 15 ದಿನ ಟ್ರೈನಿಂಗ್ ಆಗ್ತದೆ.
ಅಲ್ಲಿ ಇದ್ಬಿಡು 15 ದಿನ ಹಂಗೆಲ್ಲ ಕಲ್ತ್ಕೋ. ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ರಿಸೆಪ್ಷನ್ಗೆ ಹಂಗೆ ಬರೋಕೆ ಹೇಳು, ನಾವು ಇಲ್ಲಿಂದ ಹೋಗೋಣ ಅಂತೆ. ಭಾರಿ ಅರ್ಜೆಂಟ್ ಆಗವ್ರೆ ಹುಡುಗ ಭಾರಿ ಅರ್ಜೆಂಟ್ ಅವ್ರೆ. ಆಮೇಲೆ ಇಲ್ಲ ನಮ್ಮ ಮನೆಗೆ ಇರ್ಬೇಡ, ನಮ್ಮ ಅತ್ತೆ ಮನೆಗೆ ಇದ್ಬಿಡು. ಅಲ್ಲಿ ಹೋಗಿ ಯಾವಾಗ ಇವತ್ತು ಹೋಗಿರಲ್ಲ ದೇವಸ್ಥಾನ ಇದಕ್ಕೆ ಹೋಗ್ಬಾರ್ದು. ಫಸ್ಟ್ ದೇವಸ್ಥಾನ ಹೋಗಿ ಹಂಗೆ ಮದ್ವೆ ಆಗೋ ತನಕ ಹೋಗ್ಬಾರ್ದು ಅಲ್ವನೇ ಅದು ಅಲ್ವನವ? ಅಲ್ಲ ಇವಾಗ ಲವ್ ಮಾಡ್ತಾರಲ್ಲ ಅವರು ಹುಡುಗಿ ಮನೆ ಫಸ್ಟ್ ಬಂದಿರ್ತಾರ ಅವಾಗ ಹೆಂಗೆ ಅವ್ರು ಹಂಗನ ಮಾಡ್ಕೊಳ್ಳಿ, ನಾವು ಮರ್ಯಾದೆ ನಮ್ ಗೌರವ ಬಿಟ್ಕೊಡ್ಬಾರ್ದು. ಅವ್ರು ಸುಮ್ನೆ ತಮಾಷೆಗೆ ಹೇಳಿರೋದು, ಗೌರವಾಗಿರ್ಬೇಕು ನಾವು. ತಮಾಷೆಗೆ ಹೇಳಿದ್ದು. ಇವಾಗ ಯಾರು ಲವ್ ಮಾಡೋರು ಅವ್ರ ಮನೆಗೆ ಇವ್ರು ಹೋಗಿರ್ತಾರೆ, ಇವ್ರ ಮನೆಗೆ ಅವ್ರು ಹೋಗಿರ್ತಾರೆ. ಕೂಡಲ್ವಲ್ಲ ಮನೆಗೆ, ಕೂಡಲ್ವಲ್ಲ ಅವ್ರನ್ನ ಎಲ್ಲಿ ಮನೆ ಕೂಡ್ತಾರೆ? ಕೂಡ್ತಾರ ಹೋಗಿ ಎಲ್ಲಾನ ಕಾಡಲ್ಲಿ ಏಪೋ ಆ ತಮಾಷೆ ನಾನು ಮಾಡ್ತಿರೋದು. ಇವಾಗ ಯಾರಾದ್ರು ಲವ್ ಮಾಡ್ತಿರ್ತಾರೆ ಹುಡುಗ ಹುಡುಗಿರು, ಅವರು ಅವ್ರ ಮನೆಗೆ ಇವ್ರು ಹೊಡಿರ್ತಾರೆ, ಇವ್ರ ಮನೆಗೆ ಅವ್ರು ಹೊಡಿರ್ತಾರೆ, ಏನು ಮನೆಗೆ ಹೇಳಿರಲ್ಲ. ಏಯ್ ಅದೆಲ್ಲ ಹಂಗಲ್ಲ ಕಣಪ್ಪ, ಹಂಗೆ ಹೇಳ್ಬೇಡ. ಇಲ್ಲಿ ಹೇಳದ್ ಕೇಳಿರಿ, ಇವಾಗ ನಿಮ್ಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ. ಫ್ರೆಂಡ್ಸ್ ಅಂತ ಮನೆಗೆ ಬಂದಿರ್ತಾರೆ ಫಸ್ಟ್. ನಾನು ಫ್ರೆಂಡ್ ಅಂತ ಅವ್ರ ಮನೆಗೆ ಬರ್ತೀನಿ, ಅವ್ರು ನಾನು ಫ್ರೆಂಡ್ ಅಂತ ನಮ್ಮ ಮನೆಗೆ ಬಂದಿರ್ತಾರೆ. ಆಮೇಲೆ ಇಬ್ರಿಗೂ ಪ್ರೀತಿ ಆಗ್ತದೆ. ಮುಂಚೆ ನಮ್ಮ ಮನೆಗೆ ಬಂದೋಗಿರ್ತಾರೆ, ಬರಂಗಿಲ್ಲ ಅಂತಿರಲ್ಲ ಹುಡುಗನ ಮನೆಗೆ ಹುಡುಗಿ ಬರಂಗಿಲ್ಲ ಅಂತಿರಲ್ಲ. ಆಮೇಲೆ ಮೊದ್ಲೇ ಬಂದ್ಬಿಡ್ತಲ್ಲ ಅವಾಗ ಹೆಂಗೆ ಮಾಮ ಬಂದೋಗಿರ್ಲಿವಾ? ಹೆಂಗ ಅವಾಗ ಹಂಗ ಬಂದ್ಬಿಟ್ಟಿರ್ತಾರಲ್ಲ ಅವಾಗ ಏನ್ ಪ್ರಾಬ್ಲಮ್? ಯಾವಾಗ ಹೆಂಗ್ ಪ್ರಾಬ್ಲಮ್ ಅಂತಂದ್ರೆ ಮೇಲೆ ಬರಂಗಿಲ್ವಾ? ನೀ ಯಾವ ಕರ್ಕೊಂಬಂದೋ ಎಲ್ಲಿ ಲವ್ ಮಾಡ್ದೋ ನಮಗ್ ಗೊತ್ತಿಲ್ಲ. ಹೋಗ ಹಂಗೆ ನೀವ್ ಬಂದಾರಿ ಇಟ್ಕೊಂಡು ಅಂತೀವಿ, ಮನ ಕೂಡಲ್ಲ ಅವಾಗ. ಇನ್ನೇನು ಬಂದಾರಿ ಇಟ್ಕೊಂಡು ಹೋಗೋ ಕರ್ಕೊಂಬಂದಿದ್ಯಲ್ಲ ಮೆಚ್ಚಿ ಹೋಗ್ ಅಂತೀವಿ. ಇರಪ್ಪ ನೀನೇನೆ ಅಮ್ಮ ಕರ್ಕೊಂಡ್ಬಿಟ್ಟಿದ್ದಿ, ಮದ್ವೆ ಇದೆ ಫಿಕ್ಸ್ ಆಗಿರ್ಲಿಲ್ಲ. ಅಷ್ಟೊಂದು ನಮ್ಮ ಅಮ್ಮ ಬಂದು ಹೊರಟಾಗಿತ್ತು. ಅವಾಗ ಹೆಂಗ್ ಕರ್ಕೊಂಡ್ಬಂದ್ರಿ ಅಮ್ಮನ? ಹೆಂಗ್ ಕರ್ಕೊಂಡ್ಬಂದ್ರೆ ಮನೆಯೊಳಗೆ? ಗೊತ್ತಿರ್ಲಿಲ್ಲ ನಮ್ಗೆ. ಅವ್ರ ಅಕ್ಕನ ಜೊತೆ ಬಡ್ದೊಳಗ್ ಬಂದಿದ್ಲು. ಅಣ್ಣನ್ ಅಲ್ಲ ಮದ್ವೆಗೆ ಏನ್ ಅವಾಗ ಹೆಣ್ಣು ಗಂಡಿನ ಜೊತೆ ಒಂದ್ ಹುಡುಗಿ ಕಳಿಸ್ಬೇಕಾಗಿತ್ತಲ್ವಾ? ಅದಕ್ಕೆ ನಮ್ಮ ಅಮ್ಮನ್ ಕಳಿಸ್ತಾರ. ಅಷ್ಟೊಂದಿನ ಅಪ್ಪ ಬಡ್ ಭಯ ಆಗ್ಬಿಡ್ತು. ನೀವೇ ನಮ್ಮ ಅಪ್ಪನೇ ದೊಡ್ಡ ಕಳ್ಳಾಟ ಆಡ್ಬಿಟ್ಟಿ ನನಗೆ ಕರ್ಕೊಂಡ್ ಬರಂತ ಇದ್ದಿ. ಗೊತ್ತಿರ್ಲಿಲ್ಲ ಕಣಪ್ಪ, ನಾವ್ ಇಲ್ಲೇ ಮದುವೆ ಮಾಡ್ತೀವಿ ಅಂತ ಕತೆ ಮಾಡ್ತೀವಲ್ಲೋ, ನಿಮ್ ದೊಡ್ಡಪ್ಪ ಕರ್ಕೊಂಬರೋ. ದೊಡ್ಡಪ್ಪ ಕರ್ಕೊಂಬರೋದು ಅಮ್ಮನ್ನ. ಆ ಗ್ಯಾಪಲ್ಲಿ ನಿಮ್ ಚಿಕ್ಕ ಮಗ ಲೈನ್ ಹೊಡ್ದಿರೋದು. ಮತ್ತೆ ನಮ್ಮ ಅಮ್ಮನೇ ಫಸ್ಟ್ ಬಂದ್ಬಿಟ್ಟ ನಮ್ಮ ಮನೆಗೆ ಇನ್ನ ಮದ್ವೆ ಆಗಿನ ಮುಂಚೆನೆ. ಇವಳು ಅದ ಒಂಥರ ಹುಡ್ಗಿ ಅಲ್ವಾ, ಚೆನ್ನಾಗಿದ್ಲು ಬೆಳಬೆಳಗ್ಗೆ. ಚೆನ್ನಾಗಲ್ಲ ಈ ನಮ್ಮ ಹುಷಿ ಇದ್ದಂಗೆ ಇದ್ಲು ಕಣ್ ಹೇಳತ್ತ. ಏನ್ ಚೆನ್ನಾಗೇನು ಹೊಲ್ದಿರ್ಲಿಲ್ಲ ಅವಾಗ್ಲೂ, ಸಣ್ಣಗೆ ಇದ್ಲಲ್ಲ. ಒಂಥರ ಬಡ 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 ಬದುಕ್ ಮಾಡೋಳು, ಬುಡ್ಕೊ ಓಡಾಡೋಳು ಮನೆ ತುಂಬಾನ. ಜೋರಾಗಿ ಮಾತಾಡೋದ್ ಜಾಸ್ತಿ ಅವಳು. ಹಂಗ್ ಮಾತಾಡ್ತಿದ್ದೆಲ್ಲ. ಆವಾಗ ನಾನು ಇದೇ ಹುಡುಗಿ ಮದ್ವೆ ಆಯ್ತೀನಿ ಅಂತ ನಿಮ್ಮ ಅಪ್ಪ ಹೇಳಿ. ನಮ್ಮನೆ ಬಂದೋಗ ಫಸ್ಟ್ ಇಲ್ಲ ಡೋ ಮಾಡ್ತೀರಾ? ಇಲ್ಲ ಅಂತ ಅವರು ನಮ್ಮ ಮನೆಗೆ ಏನ್ ಫಸ್ಟ್ ಬಂದಿರ್ಲಿಲ್ಲ. ಅಲ್ಲ ಕಣಜಿ, ನಾನು ಹೇಳ್ತಿರೋ ಶಾಸ್ತ್ರ ಏನು, ಮದ್ವೆ ಆಗಿನ ಮುಂಚೆ ಹೆಣ್ಣು ಗಂಡಿ ಮನೆಗೆ ಬರಬಾರ್ದು. ನಮ್ಮ ಬಂದೋಗಿತ್ತಾರ ನಮ್ಮಮ್ಮ ಜೊತೆ ನನ್ ಮಾತ್ರ ಇದಾ ಹೊಡೆದೊಳಗ್ ಬಂದಿದ್ದು. ಏನ್ ಮದ್ವೆ ಆಯ್ತೀನಿ ಅಂತ ಬಂದಿರ್ಲಿಲ್ಲ. ನಮ್ದು ಮದ್ವೆ ಆಯ್ತೀನಿ ಬಂದಿರಲ್ಲ. ಆಮೇಲೆ ಮದ್ವೆ ಆಯ್ತೀನಿ ಬಿಡು. ಯಾರು ಗೊತ್ತಿತ್ತು? ಅದೇ ನಮ್ದು ಹಂಗೆ ನಂದು ಹಂಗೆ ಅನ್ಕೊಳ್ರಿ. ಆಮೇಲೆ ನಿಮ್ಮ ಮಾವ ಹೇಳಿ ಮುಂಚೆ ನಾನು ಇವಾಗ ಆತೀನಿ ಅಂತ ಹೇಳಿಲ್ಲ, ಮುಂದೆ ಹಂಗ ಏನಾದ್ರು ಆದ್ರೆ ಹಂಗಾದ್ರೆ ಹೇಳಿದ್ದು. ಆದ್ರೆ ಸರಿ ಆಯ್ತು, ಗಲಾಟೆ ಮಾಡ್ಬಿಟ್ಟಿದ್ದವಳು ಅಡುಗೆ ಮಾಡ್ತಾ ಈ ಹೊಟ್ಟೆ ನೀ ಆಗೋದ್ರ ಕರ್ಕೊಂಬ ಬಾಳೆ ಕುಡ್ಕ. ಅಷ್ಟ ಹೇಳ್ದಲ್ಲ, ಶಾಬಾಷ್. ಮಗಳ ತಾಯಿ ಯಾವ್ದು ಸಿಲ್ಕು ತಾಯಿ? ವಾಟ್ ಈಸ್ ದಿಸ್ ಸಿಲ್ಕು? ಸಿಲ್ಕ್ ತಗೊಂಬಂದ ನೋಡು. ಅದು ಯಾರಿಗೂ ಕೊಡಂಗಿಲ್ಲ, ಇವಳು ಅವಳು ಒಬ್ಳೆ ತಿನ್ಬೇಕಂತೆ. ಮೊನ್ನೆ ಇದಕ್ಕೆ ಎರಡನೇ ಸಲ ಫಸ್ಟ್ನೇ ಸಲ ಕೊಟ್ಟಿರೋದು ಕೊಟ್ಟಿಲ್ಲ, ಒಬ್ಳೆ ತಿನ್ಬಿಟ್ಟವಳೆಲ್ಲ. ಎಂಗೇಜ್ಮೆಂಟ್ ಆಗಿರ್ಸು ಎರಡನೇ ಸಲ ಕೊಟ್ಟಿದ್ದು ಒಬ್ಳೆ ಪೂರ್ತಿ ತಿನ್ಬಿಟ್ಟವಳೆ. ಇವಳು ದಪ್ಪ ಆಗ್ಬೇಕು, ಇಷ್ಟಪ್ಪ ಇದೆ ಎಲ್ಲಿ ಮದುವೆ ವರ್ಷಕ್ಕೆ ಒಂದು 10 kg ದಪ್ಪ ಮಾಡಿ ಕಳಿಸ್ಬೇಕು. ಎಷ್ಟು ಊಟ ಗೊತ್ತಾ? ಆ ತಿನ್ನೋದು ದಪ್ಪ 1 ಕೋಟಿ 1.5 ಕೋಟಿ ಇದಿರ್ತದೆ ಅದ್ರಾಗೆ. ನಾನು ಮುಂಚೆ ಹೆಂಗ್ ತಿಂತಿದ್ದೆ ಗೊತ್ತಿದ್ದೆ, ನಾ ಬಿಸಾಕ್ಬಿಟ್ಟೆ ಎಲ್ಲ ತಂದ್ಬಿಟ್ಟೆ. ನಾಗೇನು ತಂತ ಗುಡ್ಡೆ ಹಾಕೋ ನೀವನ್ನ. ನಾನು ಒಂದು ಲಾಟಲ್ಲಿ ಯಾವಾಗ ರೀಲಲ್ಲಿ ಎಷ್ಟು ರೂಪಾಯಿ ಹೇಳವ ಇದು? 200 ರೂಪಾಯಿ 250 ರೂಪಾಯಿ ಕಣವ. ಎಷ್ಟಿದು ನೋಡಿ, 214 ರೂಪಾಯಿ ಇಷ್ಟಕ್ಕೆ. ನಾವು ಅಮ್ಮ 2 ದಿವಸ ಕೂಲಿ ಮಾಡ್ಬೇಕಾಯ್ತಾನೆ ಇದನ್ನ. 214 ರೂಪಾಯಿ ಚಾಕ್ಲೇಟ್ಗೆ ಇವೆಲ್ಲ ಸ್ಪೊಡ್ಸ್ಕೊಂಡ್ ಮಾಡ್ಕೊಂಡಿದ್ದ ಇಲ್ಲಿ ಇತ್ತು. ನೀನೇ ಬಾಯ್ಬಿಟ್ಟು ಹೇಳಿವ ಅವೆಲ್ಲ ತಿನ್ಬೇಡ ಅಂತ ಹೇಳ್ರು, ಕೇಳಲ್ಲ. ಏನೋ ಮಾಡ್ಕೊಂಡು ಹಾಳಾಗ ಹೋಗು ಹೇಳಿದ್ ಮತ್ತೆ ಕೇಳಲ್ಲ. ಇನ್ನು ನಾನು ಗಿಫ್ಟ್ ಟೈಪರ್ ಬೇರೆ ಬಂದಿದೆ, ಓಪನ್ ಮಾಡ್ಕೊಡ್ತೀವಿ, ಕೊಡಲ್ವ ಎಲ್ಲರಿಗೂ? ಅದು ಬೆಳಗ್ಗೆ ತಂದಿದ್ದು. ಅದು ಯಾವ್ದೋ ಗೊಂಬೆ ಕೊಡ್ತೀನಿ ಅಂತ ಮುಂದೆ ನಾನು ಬೇಡ, ನಮ್ಮ ಮನೆಗೆ
ಹಂಗೆಲ್ಲ ಏನು ಅಡ್ಡ ದುಡ್ಡು ಕೇಳ್ರೆ ಮಕ್ಕ ಕಳ್ಸ್ಕೊಡ್ತೀನಿ. ನಾನೇನು ಕೇಳಿಲ್ಲ, ಇದೇನು ಹೇಳ್ಕೊಟ್ಟಿರೋದು ಹೇಳಪ್ಪ. ನಾನೇನು ಕೇಳಿಲ್ಲ, ನಾನು ಏನು ಕೇಳಿಲ್ಲ. ಏನು ಕೇಳಿಲ್ಲ, ಅವರೇ ಕೊಡ್ತಾರ? ಅವರೇ ಕೊಡೋದು ಬೇಡ ಅನ್ನಲ್ಲ. ನಾನು ಬೇಡ ಅಂತ ಹೋಗಿ ಇಟ್ಟು ಮಾಡಿ ಜಲ್ದಿ. ಅಲ್ಲ ಕಣವ, ಅವ್ರಾಗೆ ಅವ್ರು ಕೊಟ್ರೆ ಬೇಡ ಅನ್ಬೇಡ, ನೀನಾಗಿ ನೀನ್ ಕೇಳ್ಬೇಡ, ಕೇಳ್ಬೇಡ. ಅವ್ರಾಗೆ ಅವ್ರು ಕೊಟ್ರೆ ಈಸ್ಕೊ, ಯಾಕೆ ಬಿಡ್ತೀಯ? ಇಂದ ಹೇಳ್ಕೊಂಡು ಅಜ್ಜಿದಿರು. ಹಿಂದೇನಕ್ಕ ಹಂಗಲ್ಲ, ನಾವು ಕೇಳ್ಬಾರ್ದು ಬಾಯ್ ಬಿಟ್ಟು. ಅವ್ರ ಪ್ರೀತಿ ಅವ್ರ ಪ್ರೀತಿಯಿಂದ ಕೊಟ್ರೆ ಈಸ್ಕೊಳ್ಳೋದು. ಏನ ಹೋಗು ಜಲ್ದಿ ಪಟ್ಟ ಅಂತ. ಎಷ್ಟೇನು ಕೆಲಸ ಇಲ್ಲ ಸ್ಟೇಷನ್ ಇಂದು ಬರ್ತೀನಿ, ಹೋಗಿ ಬರ್ತೀನಿ. ವಯಸ್ಸು ನಮ್ಮ ಆಂಟಿ ಮಗ, ನಮ್ಮ ಚಿಕ್ಕಮ್ಮನ ಮಗ ಬಂದು ಎಷ್ಟು ದಿವಸ ಆಯ್ತು? ನೀನು ವಾರ ಆಯ್ತಾ? 3 ದಿವಸ ಆಗದೆ ಮದುವೆ ಮಾಡ್ಕೊಂಡು ಅವ್ರಿಗೆ ಇಲ್ಲಿರ್ತೀನಿ. ಇವಾಗ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದ್ರು. ಗಿಫ್ಟು ಬಂದಾಗ ಥರದ್ದು ಓದ್ಸ್ಕೊಂಡು ಬರ್ತೀಯಲ್ಲ, ಹೇಳಕ್ಕಲ್ಲ ಹೇಳ್ತಾರೆ ಬೇಡ, ಅವ್ರು ಚಿಕ್ಕ ಮಕ್ಕಳಿಲ್ಲ ಅಂತ. ಪಾಯಸ ಮಾಡಿಕೊಟ್ಟ, ನಾನು ತಿಂದೆ. ಆಮೇಲೆ ಇದ್ಯಾವಾಗ ಪಾಯಸ ಮಾಡೋಣ ಅಂತ ಪಾಯಸ ಮಾಡಿಕೊಳ್ಳೆ ನೋಡಿ ಗಾಯ್ಸ್. ಇವ್ರಿಗೆ ಬಾವಿ ಯಜಮಾನರಿಗೆ ಇದೇ ಇಲ್ಲಿ ಬಾಕ್ ಮನೆ ಕೊಟ್ಟಿಲ್ವ ನೀನು? ಮನೆಗೆ ಹೋಗಿ ತಿನ್ಕಂದ್ರೆ ನೀನು ಮಾಡ್ಕೊಟ್ಟಿದ್ದೆ ಅಂದಮೇಲೆ ಅನ್ಬಾಕ್ಸ್ ಮಾಡೋಣ ಇರಿ. ಇದನ್ನ ಬಾಯ್ ನೀನು ಅನ್ಬಾಕ್ಸ್ ಮಾಡೋ ಮೇಲೆ. ಏನೇನು ಫಸ್ಟ್ನೇದು ಅನ್ಬಾಕ್ಸಿಂಗ್. ಫಸ್ಟ್ನೇದು ಎಲ್ಲ ಇದು ಬಾದಾಮ್ ಸ್ಟಿಕ್ಸು, ಇದು ಬಿಸ್ಕೆಟು ಕಡೆ ಬಾದಾಮಿ ಪೀಸು, ಇದು ಮಾಮೂಲಿ ಮಿಕ್ಸ್ಚರು ಎಲ್ಲ ಕಾಂತಿ ಸ್ವೀಟ್ಸ್ ಎಲ್ಲ ಕಾಸು ಸರಿ ಬರೀ ಹಾಕಿರ್ತಾರೆ. ಇವೆಲ್ಲ ಜಾಸ್ತಿ ಕಸ್ಕೊಂಡು ಇವೆಲ್ಲ ಇದು ಮಾಮೂಲಿ ಲಂಬ ಪುಡಿ. ಅದೇನೇ ಇರ್ಬೇಕು. ಇದನ್ನು ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಸೀಲ್ ಇದಕ್ಕೆ. ಇವು ಸ್ವೀಟು ಅಲ್ಲಿ ಅನ್ಬಾಕ್ಸ್ ಮಾಡಿ ಒಂಚೂರು ಯಾರೋ ಸೈಡ್ ಮುರಿದವ್ರೆ. ಅದು ನೋಡಿ ನಿಜವಾ? ಇಷ್ಟಕ್ಕೆ ಕಮ್ಮಿ ಅಂದ್ರತಾಯಿ ಲೆಕ್ಕ ಹಾಕ್ತೀನಿ. ಜೊತೆಗೆ ಒಂದು 105 ರೂಪಾಯಿ ಹಾಕಿರ್ತಾರೆ. ಈ ಡಬ್ಬ ಇಷ್ಟು ಇಲ್ಲ MRP ಮೇಲೆ ಹಾಕಿಲ್ಲ. ಇಲ್ಲ ಕೊರೆ 215 ರೂಪಾಯಿ ಇದಕ್ಕೆ. ಒಂದು 150 350 ಆಯಿತು. ಇದು ಒಂದು ಎಷ್ಟು? ಇದು 145 150 350 450 ಇದಕ್ಕೆ ಹಾಕಿಲ್ಲ. ಇದು ಕಮ್ಮಿ ಅಂದ್ರೂ ಕಾಂತಿ ಸ್ವೀಟ್ಸಲ್ಲಿ 1 kg ಕಡ್ದಿರ್ತಾರೆ. ಕಮ್ಮಿ ಅಂದ್ರೆ 500 ರೂಪಾಯಿ ಕಡ್ದಿರ್ತಾರೆ ಇಷ್ಟಕ್ಕೆ. ಇದ್ರಾಗಿರೋ ನಿನಗೆ ಯಾವ್ದಾನ ಫೇವ್ರೇಟ್ ಇದೆ ಎತ್ಕೊಂಬಿಡೋ ಆಮೇಲೆ ಹಾಕ್ಬೇಕಪ್ಪ. ನಿನ್ಗೆ ಆಸೆ ಬಿಟ್ಟು ಕೊಡಿಸಿರ್ತಾರೆ ತಾಯಿ. ಇದಕ್ಕೊಂದು 100 ರೂಪಾಯಿ ತಗೊಂಡಿರವಾ? 100 ರೂಪಾಯಿ ಜಾಸ್ತಿ ತಗೊಂಡಿರ್ತಾರೆ. ಇಷ್ಟೆಲ್ಲ ಪ್ಯಾಕ್ ಮಾಡಿ ಕಮ್ಮಿ ಅಂದ್ರೂ ಹಾಕಿರ್ತಾರೆ. ಒಂದು 1000 1,000 ಅಡಿ ಕಡ್ದಿರ್ತಾರೆ. 1,500 ರೂಪಾಯಿ ಕಡ್ದ್ಬಿಟ್ಟು ಇದೆಲ್ಲ ಬೇಕಾಗಿದೆ ನಿಂಗೆ. ಚೇಂಜ್ ಚಪಾತಿ ಎಲ್ಲ ತರಿಸ್ಕೊಂಬಿಡಿ. ಎಲ್ಲ ಹೇಳು ಬೇಡ, ಅಷ್ಟೇ ಬರ್ಬೇಕು ತರಬೇಡ್ರಿ ಅಂತ ಹೇಳು. ನಮ್ಮನೆ ಯಾರು ತಿನ್ನಲ್ಲ ಇದನ್ನೆಲ್ಲ. ನಾನು ಹೋಗ್ತೀನಿ. ಹೆಣ್ಮಕ್ಳು ಟ್ಯಾಕ್ಸ್ ಹಾಕೋರಿಗೆ ಹೆಚ್ಚು. ನಾವು ಹಂಗೆ ಕೈ ನಾವು ಯಾರು ಆಚೆ ಹೋಗ್ಬೇಕಾದ್ರೆ ನಾನು ಈ ಥರ ಎಲ್ಲ ಖರ್ಚು ಮಾಡೋ ಮಗನೆಲ್ಲ ಬಿಡು. ನನ್ನ ಹತ್ರ ಇದೇ ಖರ್ಚು ಮಾಡ್ತೀನಿ. ನನ್ನ ಹತ್ರ ಇಲ್ವಲ್ಲ ಖರ್ಚು ಮಾಡೋಕ್ಕೆ. ಏನೋ ಶ್ರೀಮಂತರು ಖರ್ಚು ಮಾಡ್ತಾರಲ್ವ ನಿಮ್ಮ ಯಜಮಾನ್ರು, ನಾವಲ್ಲ ಅವಲ್ಲ. ಎತ್ತಿಕೋಲಿ ಅವೆಲ್ಲ ತಿನ್ಕೊಂಡು ನೀವೇನೆ. ನಾನು ಜಾಗ ಖಾಲಿ ಮಾಡ್ತೀನಿ. ಬರ್ತೀನಿ ನಾನು. ಸರಿನಾ? ಊಟ ಬೇಡ ಸಾಕು. ಸ್ವೀಟು ಕೊಡ್ತಾಳೆ ಅಂತ ಗಂಟೆ ಎಲ್ಲ ಸ್ವೀಟು ತಗೊಳ್ಳೋ ಸ್ವೀಟು. ಏನಕ್ಕೆ ಅಂತ ಹೇಳಿ ಸ್ವೀಟ್ ಕೊಡ್ತೀರಿ? ಸಿಹಿ ಕೊಡ್ತಾರೆ ಹೆಂಗೆ ಅಂತ ಹೇಳು. ದಂಪತಿಗಳು ತಳಜಿ ಸ್ವೀಟು ಸ್ವೀಟ್ ತಳಜಿ. ಯಾವ ತಂಡಿದ್ದಿ ನೀನು? ನಾನಾ ಮೈಸೂರು ಪಾಕು. ಓಹೋ ಬರಕಲ್ ಬರ್ತಾರ. ನೀನು ಅಷ್ಟೇ, ನೀನು ತರಬಾರು ಜಾಸ್ತಿ ಕಷ್ಟವು. ನೀನು ಬರಕಲ್ ಹೋಗಿ ಕುಡ್ದು ಅವ್ರ ಮನೆಗೆ ಹೋಗ್ಬೇಕಣ್ಣ. ಬಿಡು ನೋಡ್ಕೋಣ. ಮುಂದೆ ಇನ್ನೂ ಬೇಜಾನ್ ಟೈಮ್ ಅದೇ. ಹೋಗ್ತೀನಿ ಮನೆಗೆ ಹೋಗ್ತೀನಿ. ಅವನು ಒಬ್ಬನೇ ಅವ್ರ ಮನೆಗೆ ಯಾರು ಇಲ್ಲ. ಭಯ ಆಗ್ತದ ಬಾ ಅಂತ ಅದಕ್ಕೆ ಓದ್ತಾ ಇದ್ದೀನಿ. ಹುಡುಗಿನೇ ಅವನು. ಹಾಂ ತಾಮಿರ್ತಾ ಇಲ್ಬೇಟಲ್ಲಿ ಕೈಸಿ ಕಿರಣ ಮನೆಗೆ ಹೊಟ್ಟಿದ್ದೀನಿ. ಅವ್ರ ಮನೆಗೆ ಯಾರು ಇಲ್ವಂತೆ. ಅವ್ನು ಒಬ್ಬನೇ ಅವನೇ ಬಾ ಅಂತ. ಬೆಳಗ್ಗೆ ನನಗೂ ಕೆಲಸ ಐತೆ. ಅವ್ರ ಮನೆಯಿಂದ ತರತ್ತದೆ. ಆ ಕೆಲಸ ಮುಗಿಸ್ಕೊಂಡು ಹೆಂಗೆ ಅಲ್ಗೂ ಹೋಗೋದಾಗ್ತದೆ. ಮತ್ತು ನನಗೆ ಬೆಳಗ್ಗೆ ಇರೋ ಕೆಲಸ ಈಜಿ ಆಗ್ತದೆ. ಅವ್ರ ಮನೆಗೆ ಹೋಗಿ ಸಿಗಂಬರಿ ಏನು ಮಾಡ್ತಾನೆ ಏನೇನು ಗೊತ್ತಿಲ್ಲ. ನಾವು ಅಷ್ಟೇ ಕಣ್ರಿ ಬ್ಯಾಚುಲರ್ಸ್ ಲೈಫ್. ಯಾಕೋ ಟಾರ್ಪಲ್ ಹಾಕೋ ಗಾಡಿ ಮೇಲೆ ನಂದು ಇದಕ್ಕೆ ಕಿತ್ತೋದು ಕಣ್ಲ ಅಪ್ಪ. ಇದು ಅದೇ ಬೇಜಾರಾಗಿದ್ದು. ಯಾವಾಗ ನನಗೆ ಇದು ಕಂಡೀಷನ್ ಆಗಲ್ಲ. ಅದೇ ಅವ್ರು ಚೆನ್ನಾಗಿತ್ತು ಕಣ್ಲ ಅದೆಲ್ಲ ಧೂಳು ಹಿಡಿಸ್ ಮಲಗಿದ್ದೀರ. ಇದನ್ನ ಒಂದು ದಿವಸ ಕಾಲೇಜಿಗೆ ಹೋಗ್ಲೇಬೇಕಪ್ಪ. ಇದ್ರಾಗೆ MBA ಮುಗಿಸೋಷ್ಟಾಗಿ ಬೇಕು. ಯಾವಾಗ ಹೋಗೋಣ ಹೇಳು. ಇಲ್ಲ SSLP ಎಲ್ಲೋ
ನಾನ್ಸೆನ್ಸ್. ಯಾವ್ದು ನ್ಯೂಸ್ ಪೇಪರ್ ನೋಡ್ತಾ ಇದ್ದೀವಿ, ಹೆಲ್ಮೆಟ್ ಕೂದಲೆಲ್ಲ ಇವಾಗ ವಿಚಿತ್ರ ಆಗವೆ. ನೋಡು ಇವಾಗ ನೋಡಿ ಎಷ್ಟು ಸಲ ನೋಡಿದ್ದು ಕೇಳಿ ನಮ್ಗೆ ಹೇಳಿದ ಮತ್ತೆ ಕೇಳ್ತದೆ ಬರೋ ಲಕ್ಕಿ ಏನೋ ನೋಡೋ ಪಂಡದಲ್ಲಿ ಬಗ್ಲ 2 ಸಲ 3ನೇ ಸಲ ಮುಗ್ದಾಯ. ಶಿಶಾ ಫಸ್ಟ್ ನೀರು ಕೊಡಿದ್ದೆ, ನೀರು ಕೊಡೋ ಕೈ ತೊಳ್ಕೊಂಡಿರ್ಲಿ. ಈ ಶಿಶಾ ನಡೆಯಲ್ಲ, ಆರ್ಡರ್ ಮಾಡೋದು ಬರಲ್ಲ. ಪಿಜ್ಜಾ ತೋರಿಸ್ಲೇಬೇಕು, ಎಷ್ಟಾದ್ರೂ ಪರವಾಗಿಲ್ಲ. ತಿಂದು ಆಳೆ ತೊಟ್ಟೆ ತಳ್ಳಿದ್ದಿ ನೀನು ಒಬ್ಬನೇ ಬರ್ತಾ ಇದ್ದೀನಲ್ಲ, ಕಾಯ್ಬೇಕು ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಗಂಡ ಬರೋರು ಕಾಯಕ್ಕಲ್ವಾ? ಕುಕ್ಕರ್ ಒಳಗೆ ಪೀಸ ಮಾಡಿದ್ದೀನಿ, ಚಿಕ್ಕ ಮಾಡ್ಕೊಂಡು ಒಬ್ಬನೇ ಇದ್ದಾಗ ಅದ ಒಬ್ಬನೇ ಇದ್ನಲ್ಲ ಅಪ್ಪೆ, ಒಬ್ಬನೇ ಇದ್ದಾಗ ಈ ಗ್ಯಾಸಲ್ಲಿ ಆಸೆ ಬರೋದು. ಆ ಗ್ಯಾಸಲ್ಲೆಲ್ಲ ಇದು ಮಾಡೋ ಡಮ್ ಅನ್ಸ್ಬಿಡ್ತೀನಿ ನಾನು ಡೈರೆಕ್ಟ್. ಅಮ್ಮ ಇದ್ರಲ್ಲಿ ನೀರು ಕುಡಿಯೋದು ಹೆಂಗೆ ಅಂತ ಹೇಳೋಣ, ನಾನು ನಿನಗೆ ಫೋಟೋ ಇದು ಮಾಡ್ಬಿಡ್ತೀನಿ ಅಪ್ಪೆ. ಒಳ್ಳೆದಾಯ್ತು ತುಂಬಿಕೊಂಡೇನಿ. ಆಯ್ತು ನನಗೆ ಗೊತ್ತಿಲ್ಲ ಇದೆಲ್ಲ. ಹೋಗೋಣ, ಆಯ್ತು ಕೊಡ್ಬಿಡ್ಲ, ಅದು ಹೆಂಗೆ ಕೊಡ್ತೀನಿ ನಾನು ನೋಡ್ತೀನಿ. ವಾಟರ್ ಬಾಟಲ್ ಅದು, ವಾಟರ್ ಬಾಟ್ಲ ಎಂತ ಹೇಳ್ತ ನನ್ನ ಮಗ ಇರ್ಬೇಕು, ವಾಟರ್ ಬಾಟಲ್ನ ಕುಡಿದಾಯ್ತು. ಇದೆಲ್ಲದು ಕುಡಿಯಪ್ಪ, ಆಯ್ತು ಹಂಗೆ ಕುಡಿತ ನಾನು ನೋಡ್ತೀನಿ. ಹಿಂಗ ಬೈಕ್ ಅದ ಹೆಂಗಸಿ ನಂಗೆ ಗೊತ್ತಿಲ್ಲಪ್ಪ, ಗೊತ್ತಾಗ ಎಂತ ನೋಡಿದೀಯ ನೀನು. ಹಿಂಗ ಓಪನ್ ಆಯ್ತಾ? ಒಳ್ಳೆ ಬರೀ ಒಳ್ಳೆ ಕಣ್ಣ ಇಲ್ಲಿ ಒತ್ತೂರು ಇದು ಓಪನ್ ಆಗ್ತದೆ ಹಿಂಗೆ ಸುಡಿ. ಏನಿಲ್ಲ ಬರೀ ಇವೆಲ್ಲ ಆಟ ಬಿಟ್ಟಿದ್ದೀವಿ ಕ್ವಶನ್ ನಾವು ನೋಡಿದೆ ಹೆಂಗ ಒಂದು ಓಪನ್ ಆಯ್ತು. ಕಿರಣ ಮನೆಗೆ ಊಟ ಇವತ್ತು. ಒಪ್ಪಿ ಅನ್ನ ಯಾಕೆ ಇಷ್ಟೊಂದು ಇಕ್ಕಿದ್ದಿಲ್ಲ, ಯಾಕೋ ಪೊಸಿಷನ್ ಸೆಟ್ ಆಗ್ತಾ ಇಲ್ಲ ಇಲ್ಲಿ. ಬಾರ್ಲ ಆಯ್ತು. ಸೊಳ್ಳೆ ಹೊಡ್ಕೊಂಡು ಸೊಳ್ಳೆ ರೂಮಲ್ಲಿ ಇರೋದು, ಸೊಳ್ಳೆ ಖಾಲಿ ಆಗೋದಕ್ಕೆ ಬರಲ್ಲ ಅಂತ ಕೂತವ್ರೆ. ಅದ್ರ ಕಡೆ ಓದ್ತಾ ಬರೋ ಬೆಡ್ಶೀಟ್ ಫುಲ್ ಕವರ್ ಮಾಡ್ಕೊಂಡು ಬರ್ಲಕ್ಕ ಬರಲ್ಲ. ಇದು ಆನ್ ಮಾಡ್ಬಿಟ್ಟು ಗುಡ್ ನೈಟ್ ಖಾಲಿನ ಯಾಕೆ ಏನಾದ್ರು ಒಂದು ದಿವಸ ಬಾರ ಮನಿಕೋ ಬಾ. ಆಯ್ತು ಓದ್ತಾ ಅದ್ರ ಕಡೆಗೆ ಅಯ್ಯೋ ಒಳಗದಿಗಳನ್ನ ನಿಂದು ಫ್ಯಾನ್ಗೆ ಅದಕ್ಕೂ ಇರಲ್ಲಕ್ಕ ಬಾರ್ಲ. ಯಾಕಲ್ಲ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀನಿ ನೀನು. ಅಷ್ಟೇ ಬಿಡೋದು, ನಾಳೆ ಸಿಗೋಣ. ಇವನು ಯಾಕೋ ಸೊಳ್ಳೆ ಹೊಡೆಯೋದಕ್ಕೆ ಮಲ್ಗಲ್ಲ ಅಂತ ಕಾಣ್ತಾವನೆ. ನಾಳೆ ಸಿಗೋಣ.